ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನಾನು ಹೇಳಿದ ಹಾಗೆ ನಾನು ಮೊನ್ನೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವರು ಬೇಸನ್ ಲಡ್ಡು ಹೇಗೆ ಮಾಡೋದು ಅಂತ ಕೊಟ್ಟಿದ್ರು ನಂಗೆ. ಮತ್ತೆ ಇನ್ನೊಂದಂದ್ರೆ ಅವರ ಗಾರ್ಡನ್ ಉಂಟಲ್ಲ, ತುಂಬಾ ಒಳ್ಳೇದುಂಟು. ನಾನು ಅದು ಕೂಡ ರೆಕಾರ್ಡಿಂಗ್ ಮಾಡಿ ತಂದಿದ್ದೇನೆ, ಅದು ಕೂಡ ಹಾಕ್ತೇನೆ ನಾನು. ತುಂಬಾ ಒಳ್ಳೇದುಂಟು, ಬೇರೆ ಬೇರೆ ಟೈಪ್ ಪ್ಲಾಂಟ್ಸ್ ಎಲ್ಲ ಉಂಟು ಅದರಲ್ಲಿ. ಮತ್ತೆ ಇವನ್ ಬೇಸನ್ ಲಡ್ಡು ನಾವು ಮಾಡಿದ್ವಿ, ಅದು ಕೂಡ ಈಸಿ ಉಂಟು. ಮತ್ತೆ ಟೇಸ್ಟ್ ಅಂದ್ರೆ ನೀವು ಮಾಡಿ ನೋಡ್ಬೇಕು, ಹಾಗೆ ಟೇಸ್ಟ್ ಬಂದಿದೆ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಬಂದಿದೆ ಟೇಸ್ಟ್. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮಿಸ್ ಮಾಡಬೇಡಿ ಅಂತ ಸಹ, ಎಂಡ್ ತನಕ ನೋಡಿ. ನಾನು ಮೊದಲಿಗೆ ರೆಸಿಪಿ ತೋರಿಸೋ ಮೊದಲು ಅವರ ಗಾರ್ಡನ್ ಅನ್ನು ತೋರಿಸ್ತೇನೆ. ನೋಡಿ, ಇದು ಅವರ ಮನೆ ಒಳಗೆ ಇರೋದು ಪ್ಲಾಂಟ್ಸ್. ನೋಡಿ, ಇದೆಲ್ಲ ಒಳಗೆ ಉಂಟು. ಇದು ಎಂಟ್ರೆನ್ಸ್ ಅಲ್ಲಿ ಇರೋದು, ಇದು ಹೊರಗೆ ಇರೋದು. ಹೊರಗೆ ತುಂಬಾ ಉಂಟು, ತೋರಿಸ್ತೇನೆ, ಎಲ್ಲ ತೋರಿಸ್ತೇನೆ ನಾನು. ಫ್ಲವರ್ಸ್ ಒಳ್ಳೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಉಂಟು ಅವರ ಹತ್ರ. ನಿಮ್ಗೆ ಎಲ್ಲದು ಹೆಸರು ಗೊತ್ತಿಲ್ಲ. ಇದು ಆಂಥೋರಿಯಂ ಅಂತ, ಇದು ರೆಡ್ ಕಲರ್ ಆಂಥೋರಿಯಂ. ತುಂಬಾ ಚಂದ ಕಲರ್, ಅದು ಭಾರಿ ಒಳ್ಳೆದಿತ್ತು. ಬೇರೆ ಬೇರೆ ಕಲರ್ ಉಂಟು. ರೋಸ್ ಗಿಡ, ಎಲೋವೆರಾ ತುಂಬಾ ಉಂಟು ಅವ್ರ ಹತ್ರ. ಆಕ್ಚುಲಿ ಮುಂಚೆ ಇದಕ್ಕಿಂತ ಜಾಸ್ತಿ ಇತ್ತು, ಅದೆಲ್ಲ ಕಟ್ ಮಾಡಿದಾರಂತೆ ಅವರು. ನೋಡಿ, ವೈಟ್ ಫ್ಲವರ್ಸ್ ಭಾರಿ ಚಂದ ಕಾಣ್ತಿತ್ತು. ಹೈಬಿಸ್ಕಸ್ ಅಂದ್ರೆ ದಾಸವಾಳ. ಇದೊಂದು ಫ್ಲವರ್ ನೋಡಿ, ಇದು ನೋಡುವಾಗ ಎರಡು ಹಕ್ಕಿ ಒಟ್ಟಿಗೆ ಹೀಗೆ ನಿಲ್ತದಲ್ಲ, ಹಾಗೆ ಕಾಣ್ತದೆ. ಎಷ್ಟು ಚಂದ ಕಾಣ್ತದೆ ಇದು ನೋಡಿ. ಅದಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ, ಆದ್ರೆ ಖುಷಿ ಆಯ್ತು ಅದನ್ನು ನೋಡಿ. ಸ್ವಲ್ಪ ಯೂನಿಕ್ ಫ್ಲವರ್ ಅದು. ಇದು ನೋಡಿ, ಇದು ಬಿರಿಯಾನಿ ಲೀವ್ಸ್. ಅಂದ್ರೆ ಬಿರಿಯಾನಿ ಮಾಡೋದೆಲ್ಲ ಅದು ಹಾಕ್ಬಹುದು, ಒಳ್ಳೆ ಸ್ಮೆಲ್ ಬರ್ತದೆ ಆಗ. ನೋಡಿ, ಇಲ್ಲಿ ಎಲ್ಲ ಲೈನ್ ಅಲ್ಲಿ ಇಟ್ಟು. ಇದು ನೋಡಿ, ಇದು ಯಾವ ಫ್ಲವರ್ ಅಂತ ನಂಗೆ ಕಮೆಂಟ್ ಹಾಕಿ. ಇದು ನೋಡಿ, ಮಲ್ಲಿಗೆ, ದೊಡ್ಡ ಮಲ್ಲಿಗೆ ಹೇಳ್ತೀವಿ ಇದಕ್ಕೆ.
ಓಕೆ, ನಾವೀಗ ನಮ್ಮ ಬೇಸನ್ ಲಡ್ಡು ಹೇಗೆ ಮಾಡೋದು ಅಂತ ನೋಡುವ. ತುಂಬಾ ಈಸಿ ಉಂಟು ಮಾಡ್ಲಿಕ್ಕೆ, ಅದಕ್ಕೆ ಸ್ವಲ್ಪ ಟೈಮ್ ತಗ್ತದೆ ಮಾಡ್ಲಿಕ್ಕೆ. ಈಗ ನೋಡಿ, ಇದನ್ನೆಲ್ಲ ರೆಡಿ ಮಾಡಿಡ್ಬೇಕು. ಫಸ್ಟಿಗೆ ಡ್ರೈ ಫ್ರೂಟ್ಸ್ ಅಂದ್ರೆ ಕ್ಯಾಶ್ಯೂ ನಟ್, ಮತ್ತೆ ಡ್ರೈ ಗ್ರೇಪ್ಸ್ ಅಂದ್ರೆ ರೇಸನ್ಸ್, ಮತ್ತೆ ಆಲ್ಮಂಡ್ ಅಂದ್ರೆ ಬಾದಾಮ್. ಇದನ್ನು ಮೂರನ್ನು ಕೂಡ ಸ್ವಲ್ಪ, ಮೂರನ್ನಲ್ಲ, ಖಾಲಿ ಕ್ಯಾಶ್ಯೂ ಮತ್ತೆ ಆಲ್ಮಂಡ್ ಅಂದ್ರೆ ಬಾದಾಮ್ ಅನ್ನು ಕಟ್ ಮಾಡಿದ್ದೀರಿ. ಮತ್ತೆ ಸ್ವಲ್ಪ ಇಲೈಚಿ ಬೇಕು, ಏಲಕ್ಕಿ, ಇದನ್ನು ಕೂಡ ಸ್ವಲ್ಪ ಪುಡಿ ಮಾಡಿ ಇಡೀರಿ. ಏಲಕ್ಕಿಯನ್ನು ಕ್ರಶ್ ಮಾಡಿ ಇಡೀರಿ, ಸ್ವಲ್ಪ ಹುಡಿ ಹಾಕಿ. ಘೀ ಸ್ವಲ್ಪ ಜಾಸ್ತಿ ಬೇಕು, ಒಂದು ಅಟ್ಲೀಸ್ಟ್ 300 ಗ್ರಾಮ್ಸ್ 400 ಗ್ರಾಮ್ಸ್ ಅಟ್ಲೀಸ್ಟ್ ಬೇಕು. ಅರ್ಧ ಕೆಜಿ ಬೇಸನ್ ತೆಗೆದಿದ್ದೀವಿ. ಇದನ್ನು ಫಸ್ಟಿಗೆ ನಾವು ಗಾಳಿಸ್ತೀವಿ. ರೆಡಿ ಆಗಿದೆ. ನೆಕ್ಸ್ಟ್ ನಮ್ಗೆ ಬೇಕಂದ್ರೆ ಬೆಲ್ಲ. ಈಗ ಬೆಲ್ಲದಲ್ಲಿ 3 ಟೈಪ್ ಬರ್ತದೆ. ಒಂದು ಅವರು ತೆಗೆದು ಮೆಲ್ಟೆಡ್ ಬೆಲ್ಲ ಸಿಗ್ತದೆ, ಇನ್ನೊಂದು ಗಟ್ಟಿ ಬೆಲ್ಲ ಸಿಗ್ತದೆ, ಇನ್ನೊಂದು ಹುಡಿ ಬೆಲ್ಲ ಸಿಗ್ತದೆ. ಮೂರನ್ನು ಕೂಡ ಯೂಸ್ ಮಾಡಬಹುದು. ನೀವು ಗಟ್ಟಿ ಬೆಲ್ಲ ಮತ್ತೆ ಹುಡಿ ಬೆಲ್ಲ ತಗೊಂಡ್ರೆ ಅದನ್ನು ಫಸ್ಟ್ ಮೆಲ್ಟ್ ಮಾಡಿ ಇಡೀರಿ, ನಂತರ ಯೂಸ್ ಮಾಡ್ಬೇಕು. ಇದು ಮೆಲ್ಟ್ ಮಾಡ್ಬೇಕಂತಿಲ್ಲ, ಇದು ಮೆಲ್ಟೆಡ್ ಜಾಗ್ರಿಯೇ ಸಿಗ್ತದಂತೆ. ನಂಗೆ ಗೊತ್ತಿರ್ಲಿಲ್ಲ, ಅವ್ರು ನಂಗೆ ಹೇಳಿದ್ರು. ನೀಲಗಿರಿ ತಂದದಂತೆ ಅವರು, ಅಲ್ಲಿ ಸಿಗ್ತದಂತೆ ಮೆಲ್ಟೆಡ್ ಜಾಗ್ರಿ. ಇಲ್ಲದಿದ್ರೆ ನೀವು ಮೆಲ್ಟ್ ಮಾಡಿ, ಏನಾಗುದಿಲ್ಲ. ಗಟ್ಟಿ ಬೆಲ್ಲ ಅಥವಾ ಹೀಗೆ ತಗೊಂಡು ಬಂದ್ರೆ ಮೆಲ್ಟ್ ಮಾಡಿ ಅದನ್ನ ರೆಡಿ ಮಾಡಿ ಇಡೀರಿ. ಆದ್ರೆ ಈಗ ಒಂದು ಬಾಣಲೆಗೆ 5 ಟೀ ಸ್ಪೂನ್ ಘೀ ಹಾಕಿ, ನಾವು ಮೊದಲು ಏನ್ ಮಾಡ್ಬೇಕಂದ್ರೆ ಡ್ರೈ ಫ್ರೂಟ್ಸ್ ಅನ್ನು ಫ್ರೈ ಮಾಡ್ಲಿಕ್ಕೆ ಉಂಟು. ಸೊ ಫಸ್ಟ್ ಡ್ರೈ ಫ್ರೂಟ್ಸ್ ಅನ್ನು ಫ್ರೈ ಮಾಡುವ. ಫಸ್ಟಿಗೆ ಕ್ಯಾಶ್ಯೂ ಮತ್ತೆ ಬಾದಾಮ್ ಅನ್ನು ಹಾಕಿ ಫ್ರೈ ಮಾಡುವ, ಯಾಕೆಂದ್ರೆ ಕಿಶ್ಮಿಶ್ ಹಾಕಿದ್ರೆ ಬೇಗ ಅದು ಫ್ರೈ ಆಗ್ತದಲ್ಲ. ಸೊ ಅದು ಲಾಸ್ಟ್ಗೆ ಹಾಕುವ. ಈಗ ಆಲ್ಮೋಸ್ಟ್ ಆಗಿದೆ. ಈಗ ಕಿಶ್ಮಿಶ್ ಅನ್ನು ಹಾಕಿ ಫ್ರೈ ಮಾಡುವ. ಕಿಶ್ಮಿಶ್ ಫ್ರೈ ಆಗುವಾಗ ಗೊತ್ತಾಗ್ತದೆ, ಅದು ಸ್ವಲ್ಪ ದೊಡ್ಡ ದೊಡ್ಡ ಆಗ್ತದಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದನ್ನು ಬೇರೆ ಪ್ಲೇಟಿನಲ್ಲಿ ತೆಗೆದಿದ್ದೀರಿ. ಈಗ ಅದೇ ಬಾಣಲೆಗೆ ನಾವು ಅರ್ಧ ಕೆಜಿ ಬೇಸನನ್ನು ಹಾಕಿದ್ದೇವೆ, ಅಂದ್ರೆ ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ಸ್ಲೋ ಫ್ಲೇಮ್ ಅಲ್ಲಿ 5 ಮಿನಿಟ್ಸ್ ತನಕ ಫಸ್ಟ್ ಹುರಿಬೇಕು. 5 ಮಿನಿಟ್ಸ್ ಆದ ನಂತರ ಇದಕ್ಕೆ ಘೀ ಹಾಕಬೇಕು. ಘೀ ಹಾಕುವಾಗ ಒಮ್ಮೆಲೆ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡಿ. ಅವರ್ಸ ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡ್ತಾ ಹೋದ್ರು. ಆದ್ರೆ ಸ್ಲೋ ಫ್ಲೇಮ್ ಅಲ್ಲಿ ಮಾಡ್ಬೇಕು, ಇಲ್ಲದಿದ್ರೆ ಅದು ಬರ್ನ್ ಆದ್ರೆ ಮತ್ತೆ ಅದರ ಟೇಸ್ಟ್ ಬೇರೆನೆ ಆಗ್ತದೆ. ಅದಕ್ಕೋಸ್ಕರ ಈಗ ನೋಡಿದ್ರ ಕಲರ್ ಚೇಂಜ್ ಆಗಿದೆ ನೋಡಿ, ತುಂಬಾ ಹೊತ್ತು ಫ್ರೈ ಮಾಡಿದ್ರು. ಈಗ ಜಾಗ್ರಿ ಹಾಕ್ತಿದ್ದಾರೆ, ಮೆಲ್ಟೆಡ್ ಜಾಗ್ರಿ. ಮೆಲ್ಟೆಡ್ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ, ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಬೇಕು. ಇದನ್ನು ಎಲ್ಲ ಜಾಗ್ರಿ ಅದಕ್ಕೆ ಒಳ್ಳೆ ಕೋಟ್ ಆಗ್ಬೇಕು. ಇದು ಮಿಕ್ಸ್ ಆಗ್ಲಿಕ್ಕೆ ಒಂದು 5 ನಿಮಿಷ ಬೇಕು, ಹಾಗೆ ಮಾಡ್ಬೇಕು. ಅಂದ್ರೆ ಸ್ಲೋ ಫ್ಲೇಮ್ ಅಲ್ಲಿ ಇಡ್ತೀವಲ್ಲ, ಮತ್ತೆ
ಮೆಲ್ಟ್ ಫುಲ್ ಅದು ಮಿಕ್ಸ್ ಆಗ್ಬೇಕು, ಕರೆಕ್ಟ್ ಮಿಕ್ಸ್ ಆಗ್ಬೇಕು. ಇದೇ ಒಂದು ದೊಡ್ಡ ಕೆಲಸ ಇರೋದು ಇದರಲ್ಲಿ, ಮಿಕ್ಸ್ ಮಾಡೋದು. ಯಾಕಂದ್ರೆ ಅದು ಕಂಟಿನ್ಯೂಸ್ ನಾವು ಸ್ಟರ್ ಮಾಡ್ತಾ ಇರ್ಬೇಕು, ಇಲ್ಲದಿದ್ರೆ ಅದು ಬರ್ನ್ ಆಗ್ತದೆ. ಈಗ ಉಳ್ದ ಗೀಯನ್ನು ಹಾಕಿ ಇನ್ನೊಮ್ಮೆ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ. ಈಗ ಇದ್ರ ಕಲರ್ ನೋಡಿ ಹೇಗೆ ಆಗಿದೆ ಅಂತ, ಬೇರೆನೇ ಆಯ್ತು ಈಗ ಕಲರ್. ಇದರಲ್ಲಿ ನಾವು ಫ್ರೈ ಮಾಡಿಟ್ಟ ಎಲ್ಲ ಡ್ರೈ ಫ್ರೂಟ್ಸ್ ಮತ್ತೆ ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಡಿರಿ. ನಂತರ ಇದು ಉಂಡೆಯನ್ನು ಮಾಡಿ ಸ್ವಲ್ಪ ಆರ್ಲಿಕ್ಕೆ ಬಿಡಿರಿ, ಯಾಕಂದ್ರೆ ಇಲ್ಲದಿದ್ರೆ ಉಂಡೆ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಕೈಯೆಲ್ಲ ಸುಟ್ಟು ಹೋಗ್ತದೆ. ಮತ್ತೆ ಆದ್ರೂ ಸ್ವಲ್ಪ ಬಿಸಿ ಇರ್ಬೇಕು, ತುಂಬಾ ತಣ್ಣಗಾಗಿ ಆದ ನಂತರ ನೀವು ಮಾಡಿದ್ರೆ ಅದು ಬರುದಿಲ್ಲ. ನಮ್ಮ ಬೇಸನ್ ಲಡ್ಡು ರೆಡಿ ಆಗಿದೆ. ಇದು ಹೆಲ್ತ್ಗೆ ತುಂಬಾ ಒಳ್ಳೇದು, ನಾನು ಹೇಳಿದೆ ನಿಮ್ಗೆ, ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಮಕ್ಕಳಿಗೆಲ್ಲ ಕೊಟ್ರೆ ಬೆಸ್ಟ್, ಇದು ಎನರ್ಜಿ ಬೂಸ್ಟರ್ ಇದು. ಆಕ್ಚುಲಿ ಟ್ರೈ ಮಾಡಿ ನೋಡಿ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ಇದು ತುಂಬಾ ಹೆಲ್ತ್ಗೆ ಒಳ್ಳೇದು. ಇದರಲ್ಲಿ ಎನರ್ಜಿ ಉಂಟು, ಮತ್ತೆ ಇಮ್ಯುನಿಟಿ ಪವರ್ಸ್ ಸಿಗ್ತದೆ ನಮ್ಗೆ. ಮಕ್ಕಳಿಗೆ ಒಳ್ಳೇದು, ಮತ್ತೆ ತುಂಬಾ ಸಾಫ್ಟ್ ಆಗಿ ಇರ್ತದೆ, ತಿನ್ಲಿಕ್ಕೆ ಕೂಡ ಸುಲಭವಾಗಿ ಇರ್ತದೆ. ಮತ್ತೆ ಇನ್ನು ನಮಗೆ ನ್ಯೂಟ್ರಿಷಿಯಸ್ ಆಗಿರ್ತದೆ ಇದು. ಸೊ ಮಕ್ಕಳಿಗೆ ಅಂತ ಅಲ್ಲ, ಇವನ್ ಎಲ್ಡರ್ಲಿ ಪರ್ಸನ್ ಅವರಿಗೆ ಕೂಡ ಒಳ್ಳೇದಿದು ತಿಂದ್ರೆ. ಟ್ರೈ ಮಾಡಿ ನೋಡಿ ಒಮ್ಮೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.